ಯತ್ರನ ರಸ್ತೆ ಪೂಜಂತೆ ರಮಂತೆ ತತ್ರ ದೇವತಾ. ಸೊ ಇದ್ರ ಅರ್ಥ ಏನು ಅಂತ ಅಂದ್ರೆ, ನಾವು ಎಲ್ಲಿ ಮಹಿಳೆಯರನ್ನ ಪೂಜಿಸ್ತೀವೋ ಮತ್ತು ಗೌರವಿಸ್ತೀವೋ ಅಲ್ಲಿ ದೇವರು ವಾಸಿಸ್ತಾನಂತೆ. ಸೊ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಹೇಳಿ ನನ್ನ ಮಾತನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದರೆ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಲ್ಲಿ ಉತ್ತರಹಳ್ಳಿ ಹತ್ರ ಇದ್ದೀನಿ. ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಪ್ರತಿಯೊಂದು ಬ್ಲಾಗಲ್ಲೂ ನಾನು ಹೇಳ್ತಾ ಇರ್ತೀನಿ, ಒಂದು ವ್ಯವಹಾರ, ಒಂದು ಬಿಸ್ನೆಸ್ ಅಂತ ಅಂದಮೇಲೆ ಒಂದು ಶ್ರದ್ಧೆ, ಭಕ್ತಿ, ನಿಷ್ಠೆ, ನಂಬಿಕೆ ಇದಿಷ್ಟು ಇಟ್ಕೋಬೇಕು. ಅವಾಗ ನಮಗೆ ಒಂದು ಜವಾಬ್ದಾರಿ ಬರುತ್ತೆ. ನಾವೆಲ್ಲ ಸ್ಟಾರ್ಟಿಂಗ್ ಏನು ಮಾಡ್ತೀವಿ ಅಂದರೆ ಪ್ರಾರಂಭದಲ್ಲಿ ಲಾಭ ನೋಡೋಕೆ ಇಷ್ಟಪಡ್ತೀವಿ, ಅದೇ ತಪ್ಪಾಗೋದು. ಈ ಶ್ರದ್ಧೆ, ಭಕ್ತಿ, ನಿಷ್ಠೆ, ನಂಬಿಕೆ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಅದು ನಮಗೆ ಒಂದು ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿ ನಮಗೆ ಲಾಭದಾರಿ ಕರ್ಕೊಂಡು ಹೋಗುತ್ತೆ. ಸೊ ಈ ಲಾಭದಾರಿ ಇವ್ರಿಗೆ ಯಾವ ತರ ಕರ್ಕೊಂಡು ಹೋಗಿದೆ ಅಂತ ಅಂದ್ರೆ, ಒಂದು ಸಣ್ಣ ಮಳಿಗೆಯಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು 5 ಬ್ರಾಂಚ್ ಅಷ್ಟು ಓಪನ್ ಮಾಡಿದ್ದಾರೆ. ಸೊ ಅವರ ತಂದೆ ತಾಯಿ, ಅವರ ಮಾವ ಎಲ್ಲ ಸೇರ್ಕೊಂಡು ಮಾಡಿರುವಂಥದ್ದು ಒಂದು ಫ್ಯಾಮಿಲಿ ಬಿಸ್ನೆಸ್ ಇದು. ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ಈ ಒಂದು ಶ್ರಮ, ಈ ಶ್ರದ್ಧೆ, ಭಕ್ತಿ, ನಿಷ್ಠೆ, ನಂಬಿಕೆ, ಕನ್ಸಿಸ್ಟೆನ್ಸಿ, ಒಂದು ನಿರಂತರ ಅವೆಲ್ಲ ಗೊತ್ತಾಗುತ್ತೆ ಇದರಲ್ಲಿ. ನಾವಾಗಲೇ ಒಬ್ರು ತಂದೆ ತಾಯಿ ಅಂತ ಅಂದ್ರಲ್ಲ, ಸೊ ಅವ್ರ ತಂದೆ ತಾಯಿ ಅವ್ರ ಮಗ ನೋಡ್ಕೋತಾ ಇರೋದು ಇದು ಹೊಸ ಬ್ರಾಂಚ್. ಈಗ ರೀಸೆಂಟ್ ಆಗಿ 1-2 ತಿಂಗಳು ಆಯಿತು ಓಪನ್ ಆಗಿ. ಸೊ ಅವ್ರು ಬಂದು ಸಾಫ್ಟ್ವೇರ್ ಇಂಜಿನಿಯರು. ಸೊ ಸಾಫ್ಟ್ವೇರ್ ಇಂಜಿನಿಯರು ಇಷ್ಟು ವರ್ಷ, ಇದೇ 4 ವರ್ಷದ ಹಿಂದೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು. ಅಂದರೆ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರು. ಒಂದು ತಿಂಗಳು ಸಂಬಳಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು, ತಿಂಗಳಾದರೆ. ಇವತ್ತು ಅವರು ಅದೇ ಒಂದು ತಿಂಗಳಲ್ಲಿ ಒಂದು 15-20 ಜನಕ್ಕೆ ಸಂಬಳ ಕೊಡ್ತಾ ಇದ್ದಾರೆ. ನೋಡೋಣ ಈ ಒಂದು ಬಿಸ್ನೆಸ್ ಜರ್ನಿ ಬಗ್ಗೆ, ಈ ಒಂದು ಗ್ರೀನ್ ಹೌಸ್ ಬಗ್ಗೆ ಏನು ಹೇಳ್ತಾರೆ, ಅವ್ರು ಏನು ಹೇಳ್ತಾರೆ ಅನ್ನೋದು ಕೇಳೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ, ಇವ್ರ ಹೆಸರು ಚಂದನ್ ಅಂತ. ಸೊ ನಾನು ಅವಾಗಲೇ ಹೇಳಿದ್ನಲ್ಲ, ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಅಂತ. ಸೊ ಇದೇ 4 ವರ್ಷ ಹಿಂದೆ ತಿಂಗಳಿಗೋಸ್ಕರ ಒಂದು ಸಂಬಳ ಕಾಯ್ಕೊಂಡಿದ್ರು. ಇವಾಗ ಒಂದು 15-20 ಜನಕ್ಕೆ ಮೇಂಟೈನ್ ಮಾಡ್ತಿದ್ದಾರೆ, ಸಂಬಳ ಕೊಡ್ತಾ ಇದ್ದಾರೆ. ನೋಡೋಣ ಈ ಗ್ರೀನ್ ಹೌಸ್ ಕತೆ ಹೆಂಗ್ ಸ್ಟಾರ್ಟ್ ಆಯಿತು. ಒಂದು ಮಳಿಗೆಯಿಂದ ಸ್ಟಾರ್ಟ್ ಆಗಿದಂತೆ. ನೋಡೋಣ ಇವ್ರೇನು ಹೇಳ್ತಾರೆ ಅಂತ. ಒಂದು ಮಳಿಗೆಯಿಂದ ಸ್ಟಾರ್ಟ್ ಆಯಿತು ಅನ್ನೋದಕ್ಕಿಂತ ನಾವು ನೇಟಿವ್ ಎಲ್ಲ ಬಂದು ಮಂಡ್ಯ. ಸೊ ನಾವು ಬೆಂಗಳೂರಿಗೆ ಅಂತ ಬಂದಿದ್ದು 2005. ನಾನು ಅವಾಗಿನ್ನ 5th ಸ್ಟ್ಯಾಂಡರ್ಡ್. ಸೊ ನಮ್ಮ ಇದು ಸ್ಟಾರ್ಟ್ ಮಾಡಿದ್ದಂಗೆ ಅಂತ ಅಂದರೆ, ನಮ್ಮ ತಾಯಿ ಮೂಲ ಕಾರಣ. ಬಟ್ ಬೆಳೆಸಿದ್ದು ಎಲ್ಲ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಸೇರ್ಕೊಂಡು ಮಾಡಿದ್ದು. ಅದರಲ್ಲಿ ನಮ್ಮ ಸೋದರ ಮಾವಂದ್ರದೇ ಮುಖ್ಯ ಪಾತ್ರ. ಈಗ ಅವರ ಸೋರ್ಸಿಂಗ್ ಆಗಲಿ ಪ್ರತಿಯೊಂದು ಎಲ್ಲ ಅವರೇ ನಿಂತ್ಕೊಂಡು ಮೇಂಟೈನ್ ಮಾಡಿದ್ದಂಗೆ. ನಮ್ಮ ತಂದೆಯವರಾಗಿರ್ಬೋದು, ನಮ್ಮ ತಾಯಿನೂ ಬರೋರು ಅವಾಗ, ಈಗ ನಮ್ಮ ಮಾವಂದರು, ನಮ್ಮ ಫ್ಯಾಮಿಲಿ ಕ್ಲೋಸ್ ಫ್ಯಾಮಿಲಿ ಏನಿದ್ದಾರೆ ಎಲ್ಲ ಅವ್ರನ್ನೇ. ಇವತ್ತಿಗೂ ನಮ್ಮದು 5ನೇ ಬ್ರಾಂಚ್ ಇದು. 5ನೇ ಬ್ರಾಂಚ್ ಆದ್ರೂ ಏನಂದರೆ ಎಲ್ಲ ಸೇರ್ಕೊಂಡೇ ಮಾಡಿರೋದು. ಇವತ್ತು ಪ್ರತಿಯೊಂದು ಸ್ಟೋರ್ಲು ನಮ್ಮವರೇ ಇದ್ದೀವಿ. ನಾವೇ ಇರಬೇಕು, ಇಲ್ಲಾಂದರೆ ಬಿಸ್ನೆಸ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ? 5:30, 6ಗೆಲ್ಲ ಓಪನ್ ಇರುತ್ತೆ. ಅಂದರೆ ನಾವು ಐಟಮ್ ಹಾಕ್ಕೊಂಡು ಅರೇಂಜ್ಮೆಂಟ್ ಮಾಡಿಕೊಂಡು ಜನ ಕೈ ಹಾಕಿ ತಗೊಳ್ಳೋಷ್ಟೊಳಗೆ ಒಂದು 6:30, 7 ಆಗುತ್ತೆ. ಹೋಮ್ ಸರ್ವಿಸ್ ಎಲ್ಲ ಇಲ್ಲ, ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಆಲ್ರೆಡಿ ಟೆಕ್ನಾಲಜಿಕಲಿ ತುಂಬ ಮುಂದೆ ಇರೋದ್ರಿಂದ ಈ ಝೊಮ್ಯಾಟೊ ಆಗಿರ್ಬೋದು. ಈಗ ಫುಡ್ ಡೆಲಿವರಿ ಯಾವ ಥರ ಬರುತ್ತೆ ಅದೇ ಥರ ಈಗ ಗ್ರೋಸರಿ ಡೆಲಿವರೀಸು ಇದೆ. ವೆಜಿಟೇಬಲ್ಗೆ ಈಗ ಬಿಗ್ ಬಾಸ್ಕೆಟ್ ಒಂದಿದೆ. ಬಟ್ ಜನ ಡಿಪೆಂಡೆನ್ಸಿ ಜಾಸ್ತಿ ಇದೆ ಅದ್ರ ಮೇಲೆ. ಬಟ್ ಅದೇ ನಾವು ಪರ್ಸ್ನಲಾಗಿ ನಾವು ಮಾಡಬೇಕು. ಅಟ್ಲೀಸ್ಟ್ ಸುತ್ತಮುತ್ತ ಒಂದು 3 ಕಿಲೋಮೀಟರ್ ರೇಡಿಯಸಲ್ಲಿ ಕೊಡ್ಬೋದು. ಬಟ್ ಕಾಸ್ಟ್ ಜಾಸ್ತಿ ಬೀಳುತ್ತೆ. ಅದನ್ನು ಜನ ಬೇರ್ ಮಾಡೋಕೆ ರೆಡಿ ಇದ್ದಾರೆ ಈಗ. ಯಾಕೆಂದರೆ ಎಲ್ಲ ಕಡೆನೂ ಕಂಪೇರ್ ಮಾಡ್ತಾರೆ ಜನ, ಮೊದಲಿನ ಥರ ಅಲ್ಲ. ಯಾಕೆಂದರೆ ಎಲ್ಲ ಕೈಗೆಲ್ಲೇ ಇದೆ. ನಿಮಗೆ ಫೋನ್ ಅಂತ ತೆಗೆದ್ರೆ ಯಾವುದೆಷ್ಟಿದೆ ಪ್ರೈಸ್ ಕಂಪಾರಿಸನ್ ಸಿಕ್ಬಿಡುತ್ತೆ. ಬಟ್ ನಮ್ಮದು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ, ಆದರೆ ನಮ್ಮ ಪ್ರಯಾರಿಟಿ ಬಂದು ಕ್ವಾಲಿಟಿನೇ, ಪ್ರೈಸ್ ಸೆಕೆಂಡ್ರಿ. ಸೊ ಟಾಪ್ ಕ್ವಾಲಿಟಿ ಇರೋದ್ರಿಂದ ಜನ ಕೇಳ್ತಾರೆ ಕೊಡಿ ಹೋಮ್. ಯಾಕೆಂದರೆ ಇಲ್ಲಿ ಸುತ್ತಮುತ್ತ ಅಪಾರ್ಟ್ಮೆಂಟ್ ಜಾಸ್ತಿ ಇದೆ. ಅಪಾರ್ಟ್ಮೆಂಟ್ ಕ್ರೌಡ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಟೈಮ್ ಇಲ್ಲ. ಸೊ ಅದು ಒಂದು ತಲೆಯಲ್ಲಿದೆ. ನೋಡಬೇಕು ಫ್ಯೂಚರ್ ಯಾವ ಥರ ಏನು ಮಾಡ್ಬೋದು ಅಂತ.
ಸೊ ಇವಾಗ ಇಲ್ಲಿ ಕೆಲಸ ಮಾಡೋ ಹುಡುಗರು ಇವಾಗ ಒಂದು ನಾನು ಒಂದು ಬಿಸ್ನೆಸ್ ಮಾಡಿದ್ದೀನಿ, ಬಟ್ ನಂಗೆ ಗೊತ್ತಿರೋಂಗೆ ಇವಾಗ ಒಂದು ದಿವಸ ಒಂದು ವಾರ ಮಾಡ್ತಾರೆ, ಇನ್ನೊಂದು ಒಂದು ವಾರ ಆಮೇಲೆ ಮಾಡೋದೇ ಇಲ್ಲ, ಬರೋದೇ ಇಲ್ಲ, ಲೇಟಾಗಿ ಬರ್ತಿರ್ತಾರೆ ಅಥವಾ ಬರೋದೇ ಇಲ್ಲ ಒಬ್ಬರು. ಸೊ ಅವಾಗ ಇದ್ದಾಗ ಇಷ್ಟು ಜನದಲ್ಲಿ ಒಂದು 3-4 ಜನ 5 ಜನ ಮಾಡಿದ್ರೆ ಹಂಗೆ ಆಗ್ಬಿಡುತ್ತೆ. ಸೊ ಬ್ಯಾಲೆನ್ಸ್ ಹೆಂಗೆ ಮಾಡ್ತೀರಾ ಹುಡುಗರು ಇಟ್ಕೊಂಡೆ ಅಂತ? ಸೊ ಅದಿದೆ ಸರ್, ಲೇಬರ್ದೇ ಇವಾಗ ಮೇನ್ ಇಶ್ಯೂ. ಕ್ಯಾಪಿಟಲ್ ಆಗಿರ್ಬೋದು ಅದೆಲ್ಲ ಹೆಂಗೋ ನಡೆಯುತ್ತೆ, ಲೇಬರ್ಸ್ದೇ ಮೇನ್ ಪ್ರಾಬ್ಲಮ್ ಇವಾಗ. ಬಟ್ ಅದಕ್ಕೆ ಚಾಲೆಂಜ್ ಏನಂತಂದರೆ ಒಂದಿಬ್ಬರನ್ನ ಎಕ್ಸ್ಟ್ರಾ ಇಟ್ಕೊಂಡು ಮಾಡಬೇಕು. ಸೊ ಇದೆ, ಈಗ ಒಂದು ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ, ಆದ್ರೂ ಕೈ ಕೊಡ್ತಾರೆ, ಬೆಳಗ್ಗೆ ಎದ್ದು ಬರಲ್ಲ ಅಥವಾ ಹುಷಾರಿಲ್ಲ ಏನೋ ಒಂದು ಹೇಳ್ತಾರೆ, ನಾವೇ ನಿಂತ್ಕೊಂಡು ಅವ್ರ ಜಾಗದಲ್ಲಿ ಅದನ್ನು ಕವರ್ ಅಪ್ ಮಾಡ್ಬೇಕು. ಆ ಕೆಲಸ ಅವತ್ತಿಗೆ ಸಾಗಿಸ್ಬೇಕು. ಇಷ್ಟು ತನಕ ನೋಡಿದ್ರಲ್ಲ, ಸೊ ಇವರು ಬೇರೆ ಯಾರೂ ಅಲ್ಲ, ನನ್ನ ಪ್ರೀತಿಯ ಗೆಳೆಯ, ನನ್ನ ಸ್ಕೂಲ್ ಮೇಟು, ನನ್ನ PU ಮೇಟು. ಬೇಸಿಕಲಿ ಅದೇ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ ಮಂಡ್ಯದವನಂತ. ಮಂಡ್ಯದಲ್ಲೂ ಇವ್ರದ್ದೇ ಅವ, ಬೆಂಗಳೂರಲ್ಲೂ ಇವ್ರದ್ದೇ ಅವ ಅಲ್ವಾ ಅಂಟಮ್ಮ? ಫುಲ್ ನಮ್ಮದೇ ಹವಾ. ನಿಂದು 2 ಕಡೆ ಅವ, ನಂದು 3 ಕಡೆ ಅವ. ನಂದು